ಮೊದಲ ಸಿನಿಮಾ ಆ್ಯಕ್ಟರ್ ಆಗಬೇಕು ಅಂತ ಬಂದವರು ಡೈರೆಕ್ಟರ್ ಕೂಡ ಆದ್ರಿ, ಇವತ್ತು ಸಿಕ್ಕಂಥ ರೆಸ್ಪಾನ್ಸ್ ಖುಷಿ ಆಗ್ತಾಯಿದೆ ಮೇಡಮ್. ಆ್ಯಕ್ಟಿಂಗು ಡೈರೆಕ್ಷನ್ ಎರಡರಲ್ಲೂ ಜನ ಒಪ್ಕೊತಾ ಇದ್ದಾರೆ ಅನ್ನೋದು ನೋಡಿದಾಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಥಿಯೇಟ್ರ್ಗಳು ಜಾಸ್ತಿ ಕೊಟ್ಟು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿಯವರಾಗಿರ್ಬೋದು, ಇಂಡಸ್ಟ್ರಿ ಸೀನಿಯರ್ಸ್ ಆಗಿರ್ಬೋದು, ಅಥವಾ ಥಿಯೇಟ್ರ್ ಓನರ್ಸ್ಗಳಾಗಿರ್ಬೋದು, ಒಂದು ಸಲ ಸಿನಿಮಾ ನೋಡಿ ಹೊಸಬ್ರು ಅಂದಿದ ತಕ್ಷಣ ಕಡೆಗಣಿಸ್ಬೇಡಿ. ಹೊಸಬ್ರಲ್ಲೂ ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ಗೆ ಒಂದು ಬೆಲೆ ಕೊಡಿ, ಅವಕಾಶ ಕೊಡಿ. ಅಟ್ಲೀಸ್ಟ್ ಜನ ಬಂದು ನೋಡಿ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿದೆ ಅಂತ ಹೇಳೋದಕ್ಕಾದ್ರೂ ಒಂದು ಅವಕಾಶ ಕೊಡಿ. ಥಿಯೇಟ್ರಿಂದ ಒದ್ದಾಡ್ತಾ ಇದ್ದೀವಿ. ಇವತ್ತು ಗಾಂಧಿನಗರದಲ್ಲಿ ಒಂದು ಶೋ ಸಿಕ್ಕಿದೆ, 2ನೇ ಶೋ ಕಿತ್ತಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಇದರಲ್ಲಿ. ಸೊ ನಮ್ಮದೇ ಆದಂಥ ಒಂದು ಹೋರಾಟಗಳಿದೆ ಅಂತ, ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬಂದಾಗ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಸೊ ಪ್ರತಿ ಬಾರಿ ಸ್ಟಾರ್ಗಳಿಗೆ ಮಾತ್ರ ಸಪೋರ್ಟ್ ಕೊಡ್ತಾರೆ, ಹೊಸಬರಿಗೆ ಸಪೋರ್ಟ್ ಕೊಡಲ್ಲ. ಅದನ್ನೇ ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಅನ್ನೋದು ಪ್ರಸ್ತುತ ಕೂಡ ನಿಮ್ಗೆ ಅದೇ ಅನುಭವ ಆಗ್ತಾ ಇದೆ. ಸೊ ಹೆಂಗೆ ಇದನ್ನು ನಿಭಾಯಿಸ್ತಾ ಇದ್ದೀರಿ? ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಒಂದಂತೇನಂತಂದರೆ ಇಷ್ಟು ವರ್ಷ ಶ್ರಮ, 16-17 ವರ್ಷ ಏನು ಶ್ರಮ ಪಟ್ಟಿದೆ, ಅದಕ್ಕೆ ತಲೆ ತಗ್ಸೋಂಥ ಸಿನಿಮಾ ಮಾಡಲಿಲ್ಲ. ಅದೊಂದು ಹೆಮ್ಮೆ ಇದೆ. ಮೊದಲನೇ ಸಿನಿಮಾ ಜನ ಹೆಂಗೆ ತೊಗೊಂಡ್ರು ನನಗೂ ಖುಷಿನೇ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ತೊಂದರೆ ಇಲ್ಲ. ಸಕ್ಸಸ್ಸು ಫೇಲ್ಯೂರು ಅದು ಸೆಕೆಂಡ್ರಿ. ಒಬ್ಬರ ಮನಸ್ಸನ್ನು ಗೆಲ್ತು ನನ್ನ ಸಿನಿಮಾ ಅಂತಂದಾಗ, ನನ್ನ ಕೆಲಸ ಅವ್ರ ಮನಸ್ಸಿಗೆ ರೀಚ್ ಆಗಿದೆ ಅಂತಂದಾಗ, ಎಲ್ಲೋ ಒಂದು ಕಡೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. 100 ಡೇಸ್ ಆಗಬೇಕು, ದುಡ್ಡು ಆಗಬೇಕು, ಅದೊಂದೇ ಮ್ಯಾಟ್ರ್ ಅಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ಅದು ಜನಕ್ಕೆ ರೀಚ್ ಆಗ್ತಾಯಿದೆ, ಅಷ್ಟು ಸಾಕು ಮೇಡಮ್. ದರ್ಶನ್ ಡೈಲಾಗ್ ಆಗಿರ್ಬೋದು, ಶಂಕರ್ ನಗರ ಡೈಲಾಗ್ ಸಿನಿಮಾದಲ್ಲಿದೆ, ವಿಸಿಲ್ ಬರುತ್ತೆ, ಕ್ಲಾಪ್ ಬರುತ್ತೆ, ಎಷ್ಟು ಖುಷಿ ಆಗುತ್ತೆ. ಜೊತೆಗೆ ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ಒಂದು ಅಪ್ಪಟ ದರ್ಶನ್ ಸರ್ ಅಭಿಮಾನಿಯಾಗಿ, ಶಂಕರಣ್ಣನ ಅಭಿಮಾನಿಯಾಗಿ ಆ ಒಂದು ಡೈಲಾಗ್ನ ಬರಿಬೇಕಾದ್ರೆ ನನಗೊಂದು ಹೆಮ್ಮೆ ಇತ್ತು. ಅದಕ್ಕೇನು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಥಿಯೇಟ್ರ್ನಲ್ಲಿ ಅದು ವಿಜಿಲ್ ಬಿದ್ದಾಗ ಬರೆದಿದ್ದಕ್ಕೂ ಸಾರ್ಥಕತೆ ಕಾಣಿಸ್ತು. ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡ್ಕೊಬೇಕು ಅಂತಲೇ ಇಷ್ಟು ವರ್ಷ ಸ್ಟ್ರಗಲ್ ಮಾಡಿದೆ. ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾವುದೇ ರೀತಿ ಸಪೋರ್ಟ್ಗಳಿಲ್ಲದೆ ಒಂದು ಸಿನಿಮಾನ ಮುಗಿಸೋದೇ ಕಷ್ಟ. ಮುಗಿಸಿ ಥಿಯೇಟ್ರಿಗೆ ತೊಗೊಂಬಂದು ಜನಕ್ಕೆ ಇಷ್ಟ ಆಗೋವಂಥ ಸಿನಿಮಾ ಮಾಡೋದು ಇನ್ನೂ ಭಾಳ ಕಷ್ಟ. ಸೊ ಅದ್ರಲ್ಲಿ ಗೆದ್ದಿದ್ದೀನಿ ಅಂತ ಅನ್ನಿಸ್ತು. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನಿಮ್ಮ ಕನಸಿನ ಸಿನಿಮಾ ರಿಲೀಸ್ ಆಗಿದೆ, ಹೆಂಗೆ ಅನ್ನಿಸ್ತು? ಫಸ್ಟ್ ಶೋ ಜನದ ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ನನಗದು ಎಮೋಷನ್ ಫೀಲ್ ಆಗ್ತಿದೆ. ಎಲ್ಲೋ ಒಂದು ಕಡೆ ನನಗೆ ಕನೆಕ್ಟ್ ಆಯಿತು ಇವ್ರ ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸ್ ನೋಡಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಇಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಒಂದು ಒಳ್ಳೆ ಕತೆ ಕೊಟ್ಟರೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಹೊಸಬರಿಗೆ ಅವಕಾಶಗಳು ಹೊಸಬರ ಸಿನಿಮಾ ಅಂತ ಇನ್ನೂ ಅನಿಸಲ್ಲ ಅಂದರೆ ಹೌದು. ಸೊ ನಿಮಗೆ ಡೈಲಾಗ್ ಬಂದಾಗ ವಿಸಿಲ್ ಆಗಿರ್ಬೋದು. ಹೌದು. ದಟ್ಸ್ ವಾಟ್, ಅದೇ ಹೇಳೋದು. ಹೊಸಬ್ರದ್ದು ಅಂತ ನೋಡಲ್ಲ, ಅವರಿಗೆ ಮನಸ್ಸಿಗೆ ಮುಟ್ತು ಅಂದರೆ ಜನ ಇಷ್ಟಪಟ್ಬಿಡ್ತಾರೆ. ಅದು ಹೊಸಬ್ರೇ ಆಗಲಿ, ಎಕ್ಸ್ಪೀರಿಯನ್ಸ್ಡೇ ಆಗಲಿ, ತುಂಬ ಸೀನಿಯರ್ ಆರ್ಟಿಸ್ಟ್ಗಳೇ ಆಗಲಿ, ಸಿನಿಮಾಗಳೇ ಆಗಲಿ, ದೊಡ್ಡ ಸಿನಿಮಾಗಳೇ ಆಗಲಿ, ಜನ ಇಷ್ಟಪಡೋದು ಅವ್ರ ನೇಟಿವಿಟಿ, ಅವ್ರ ಲೊಕ್ಯಾಲಿಟಿ, ಅವ್ರಿಗೆ ಕನೆಕ್ಟ್ ಆಗೋ ಬೇಸ್ಡ್ ಸಿನಿಮಾ ಕೊಟ್ಟರೆ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ಖುಷಿ ಫಸ್ಟ್ ನನ್ನ ಮೇಲೆ ನನ್ನ ಹೆಸರು ನನ್ನ ಸ್ಕ್ರೀನ್ ಮೇಲೆ ನೋಡಿದಾಗಲೇ ಖುಷಿ ಆಯಿತು. ಇನ್ನು ನನ್ನನ್ನು ನೋಡಿದಾಗಂತೂ ಐ ಫೆಲ್ಟ್ ಲೈಕ್ ತುಂಬ ಚೆನ್ನಾಗಿದೆ. ಲೈಕ್ ಐ ಫೆಲ್ಟ್ ಸೊ ಹ್ಯಾಪಿ ಆ್ಯಂಡ್ ಎಮೋಷ್ನಲ್ ಅಲ್ವಾ, ಕನೆಕ್ಟ್ ಆಗುತ್ತೆ ಫಸ್ಟ್ ಸ್ಕ್ರೀನಲ್ಲಿ ಕಂಡಾಗ. ಐ ಫೆಲ್ಟ್ ಹ್ಯಾಪಿ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.